2026ರ ವರ್ಷದ ಮೊದಲ ಚಂದ್ರಗ್ರಹಣಕ್ಕೆ ನಾವೆಲ್ಲರೂ ಮಾರ್ಚ್ 3ನೇ ತಾರೀಕು ಸಾಕ್ಷಿಯಾಗ್ತೀವಿ. ಸೂರ್ಯಗ್ರಹಣ ಒಂದು ರೀತಿಯ ಆತಂಕ, ಉತ್ಸಾಹ ತಂದುಕೊಡುತ್ತೆ. ಅಂದ್ರೆ ಮನಃಕಾರಕ ಚಂದ್ರ ಗ್ರಹಣದ ಮೂಲಕ ಏನ್ ತಂದುಕೊಡ್ತಾನೋ ಅನ್ನೋ ಆತಂಕ ಎಲ್ಲರಲ್ಲಿ ಸಹಜವಾಗೇ ಇರುತ್ತೆ. ನಮ್ಮ ಜೀವನದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ಗೋಚಾರ ಇದ್ರೆ ಹೇಗೆ, ಗೋಚಾರ ಆಗದೇ ಇದ್ರೆ ಹೇಗೆ, ಇಂತಹ 10 ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಹಾಗಾಗಿ ಈ ಬಾರಿಯ ಚಂದ್ರಗ್ರಹಣ ಏನೇನು ಹೊತ್ತು ತರ್ತಾ ಇದೆ ಅನ್ನೋದು ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು. ಗಣ್ಯ ಅತಿಥಿಗಳಿರ್ತಾರೆ ನಮ್ಮ ಸ್ಟುಡಿಯೋದಲ್ಲಿ. ಅವರೊಂದಿಗೆ ನೇರವಾಗಿ ಮಾತಾಡಿ ಚಂದ್ರಗ್ರಹಣದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋಬಹುದು. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2026ರ ಮೊದಲ ಚಂದ್ರಗ್ರಹಣ ಅಂತ ನಾನು ಈಗಾಗಲೇ ಹೇಳಿದೆ, ಮಾರ್ಚ್ 3ನೇ ತಾರೀಕು ಸಂಭವಿಸ್ತಾ ಇದೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಆಗೋದ್ರಿಂದ, ಅಲ್ಪಕಾಲಕ್ಕೆ ಗೋಚಾರ ಆದರೂ ಗೋಚಾರ ಆಗೋದ್ರಿಂದ ಸೂತಕದ ಅವಧಿಗೆ ಮಾನ್ಯ ಆಗತ್ತೆ. ಈ ಸೂತಕ ಅಶುಭ ಅವಧಿ ಅಂತ ಹಲವರು ಹೇಳ್ತಾರೆ. ಅದರಿಂದ ಈ ಸಮಯದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಜ್ಯೋತಿಷ್ಶಾಸ್ತ್ರದ 9 ಗ್ರಹಗಳಲ್ಲಿ ಸೂರ್ಯನ ನಂತರ ಚಂದ್ರ, ಅದೂ ಮುಖ್ಯವಾಗಿ ಭೂಮಿಗೆ ಅತೀ ಹತ್ತಿರ ಯಾವುದಾದ್ರೂ ಗ್ರಹ ಇದೆ. ಉಪಗ್ರಹ ಹೌದು, ಆದರೆ ಗ್ರಹ ಅಂತ ಪರಿಗಣಿಸೋದಾದ್ರೆ ಭೂಮಿಗೆ ಅತ್ಯಂತ ಹತ್ತಿರವಾಗಿರೋ ಚಂದ್ರನ ಗ್ರಹಣದಿಂದಾಗಿ ಏನೇನು ಪರಿಣಾಮ ಬೀರುತ್ತೆ, ಚಂದ್ರನ ಮೇಲೆ ನಡೆಯೋ ಪ್ರತಿಯೊಂದು ಘಟನೆಯೂ ಕೂಡ ಭೂಮಿಯ ಮೇಲೆ ವಾಸಿಸುವ ಮನುಷ್ಯನ ಮೇಲೆ ಏನು ಪರಿಣಾಮ ಬೀರುತ್ತೆ. ಹೀಗಾಗಿ ಗ್ರಹಣಗಳು ಸಹ ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ ಯಾರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನು ಗ್ರಹಣದ ಸ್ಪರ್ಶಕಾಲ ಏನು? ಮಧ್ಯಾಹ್ನ 3:18 ಸ್ಪರ್ಶ ಅಂದ್ರೆ ಆರಂಭ ಆಗತ್ತೆ. ಗ್ರಹಣದ ಮಧ್ಯಕಾಲ ಸಂಜೆ 5:04. ಗ್ರಹಣ ಮೋಕ್ಷ ಕಾಲ ಸಂಜೆ 6:48 ಅಂದ್ರೆ ಗ್ರಹಣ ಬಿಟ್ಟು ಹೋಗೋ ಸಮಯ. ಗ್ರಹಣದ ಆರಂಭಕ್ಕೆ ಸುಮಾರು 9 ಗಂಟೆಗಳ ಮುಂಚಿತವಾಗಿಯೇ ಸೂತಕ ಅವಧಿ ಆರಂಭ ಆಗತ್ತೆ. ಹಾಗಾದ್ರೆ ಈಗ ನಾಳೆ ಗ್ರಹಣ ಇದೆ ಅಂತ ಹೇಳಿದ್ರೆ ಇವತ್ತು ಏನೇನು ಮಾಡಬೇಕಾಗತ್ತೆ, ಇವತ್ತೇ ಮುಂಜಾಗ್ರತೆ ತೆಗೆದುಕೊಳ್ಬೇಕಾ? ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ದೇವಾಲಯಗಳೆಲ್ಲವೂ ಬಂದಾಗಿರುತ್ತೆ, ಪೂಜಾ ಕೈಂಕರ್ಯಗಳು ನೆರವೇರುವುದಿಲ್ಲ. ಗ್ರಹಣ ಮುಗಿದ ನಂತರ ದೇವಾಲಯಗಳಲ್ಲಿ ಏನೇನು ಪೂಜೆ ಇರುತ್ತೆ, ಯಾಕೆ ದೇವಾಲಯಗಳನ್ನು ಮುಚ್ಚಲಾಗತ್ತೆ, ಈ ಎಲ್ಲದರ ಬಗ್ಗೆ ಪ್ರತಿ ಬಾರಿಯೂ ನಿಮಗೊಂದು ಕುತೂಹಲ ಇರುತ್ತೆ. ಆ ಎಲ್ಲ ಕುತೂಹಲಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ನಮ್ಮದು. ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮೊಂದಿಗಿದ್ದಾರೆ, ಖ್ಯಾತ ಜ್ಯೋತಿಷಿಗಳು ಹಾಗೆ ಆಧ್ಯಾತ್ಮಿಕ ಚಿಂತಕರು. ಕಶ್ಯಪ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜ್ಯೋತಿಷಿಗಳಾದಂತಹ ಮಂಜುನಾಥ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮಂಜುನಾಥ್ ಭಟ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಇವತ್ತಿನ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಕಶ್ಯಪರಿಂದ ಆರಂಭಿಸ್ತಾ ಇದ್ದೀನಿ. ಕಶ್ಯಪ್ರೆ, ಹಲವಾರು ಬಾರಿ ನಾವು ಗ್ರಹಣದ ಬಗ್ಗೆ ಮಾತನಾಡಿದ್ದೀವಿ, ಗ್ರಹಣದ ಪ್ರಭಾವಗಳ ಬಗ್ಗೆ ಮಾತನಾಡಿದ್ದೀವಿ. ಆದರೆ ಪ್ರತಿ ಬಾರಿಯೂ ಅದೇ ಕುತೂಹಲ ಇರುತ್ತೆ, ಪ್ರತಿ ಬಾರಿಯೂ ಅದೇ ಉತ್ಸಾಹ ಇರುತ್ತೆ, ಕೆಲವರಿಗೆ ಆತಂಕ ಇರುತ್ತೆ. ಯಾವ್ಯಾವ ರಾಶಿಗಳ ಮೇಲೆ ಏನೇನು ಪರಿಣಾಮ ಆಗುತ್ತೋ, ನಮ್ಮ ಜೀವನದ ಮೇಲೆ ಅದರ ಪರಿಣಾಮ ಇರುತ್ತೋ ಅಂತ. ಆದರೆ ಸೂರ್ಯಗ್ರಹಣಕ್ಕಿಂತ ಚಂದ್ರಗ್ರಹಣ ಏನಂದ್ರೆ ಈ ಚಂದ್ರ ಮನಃಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಈತ ಯಾರ್ಯಾರ ಜೀವನದ ಮೇಲೆ ಏನೇನು ಪರಿಣಾಮ ಬೀರ್ಬಿಡ್ತಾನೋ, ಈತನ ಗ್ರಹಣ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಅನ್ನೋ ಟೆನ್ಷನ್ ಬಹಳ ಜನರಿಗಿರುತ್ತೆ. ನರಸಿಂಹೋಖಿಲಾಜ್ಞಾನ ಮತಧ್ವಂತ ದಿವಾಕರಃ ಜಯತ್ತಮಿತ ಸುಜ್ಞಾನ ಸುಖಶಕ್ತಿ ಪಯೋನಿಧಿ. ಶ್ರೀ ಗುರುಭ್ಯೋ ನಮಃ. ಎರಡು ಭೇದವನ್ನು ಚೆನ್ನಾಗಿ ಹೇಳಿದ್ರಿ. ಸೂರ್ಯನ ಗ್ರಹಣಕ್ಕಿಂತಲೂ ಚಂದ್ರನ ಗ್ರಹಣ ಹೆಚ್ಚು ತಲೆಬಿಸಿ ತರ್ತಕ್ಕಂಥ ಒಂದು ವಿಷಯ. ಈ ಸಂವತ್ಸರವೇ ವಿಶ್ವಾವಸು ನಮ್ಮ ಸಂವತ್ಸರ 5 ಗ್ರಹಣಗಳನ್ನು ಒಳಗೊಂಡಿತ್ತು. ಅದು ನಮಗೆ 3 ಗೋಚಾರ ಆಗಿಲ್ಲ. ಸೂರ್ಯಗ್ರಹಣವು ಆಂಶಿಕವಾಗಿ ಆಗಿತ್ತು ಮತ್ತು ಕೊನೆಯಲ್ಲಿ ನಮ್ಮನ್ನು ಈ ವಿಶ್ವಾವಸು ಸಂವತ್ಸರ ಬಿಟ್ಟು ಹೋಗಬೇಕಾದ್ರೆ ಏನಾದರೂ ಒಳ್ಳೇದು ಕೊಟ್ಟು ಹೋಗುತ್ತೆ ಅಂದರೆ ಗ್ರಹಣ ಕೊಟ್ಟು ಹೋಗ್ತಾ ಇದೆ. ಇದೆಲ್ಲ ಅವಲಕ್ಷಣ ಅಂತಂತ ಕಾಲಗತಿಯ ಅವಲಕ್ಷಣಗಳಿದೆಲ್ಲ. ರವಿಯ ರಾಜತ್ವ ಮತ್ತು ರವಿಯ ಸೇನಾಧಿಪತ್ವ ಇರ್ತಕ್ಕಂತಹ ವರ್ಷದಲ್ಲಿ ಇದ್ದೀವಿ. ಅಂದರೆ ರವಿಯೇ ಕಿಂಗ್, ರವಿಯೇ ಆರ್ಮಿ ಓನರ್. ಇಂತಹ ವರ್ಷದಲ್ಲಿ ಯುದ್ಧಗಳಿಗೆ ರಾಜರು ಅಪೇಕ್ಷೆ ಪಡ್ತಕ್ಕಂಥದ್ದು ಮತ್ತು ಯುದ್ಧ ಕಾಮರಾಗ್ತಕ್ಕಂಥದ್ದು ಶಾಸ್ತ್ರ ಸಿದ್ಧವೇ. ಹಾಗಾಗಿ ಶಾಸ್ತ್ರಗಳು, ಜ್ಯೋತಿಷ್ಯ ವಿಷಯವು ನೇರವಾಗಿ ಇಂಥದ್ದನ್ನೆಲ್ಲ ಕೂಡಿಸಿಕೊಟ್ರೆ ನಮ್ಮಂಥವರು ಜನಕ್ಕೆ ಅರ್ಥ ಆಗ್ತದೆ, ಇದಕ್ಕೆ ಒಂದಕ್ಕೊಂದಕ್ಕೆ ಇರ್ತಕ್ಕಂಥ ಒಂದು ಲಿಂಕ್ ಏನಿದೆ ಅಂತಂತ. ಇಲ್ಲದೆ ಹೋದರೆ ಅರ್ಥ ಆಗೋದಿಲ್ಲ.
ಎಲ್ಲೋ ಏನೋ ಗ್ರಹಗಳು ಏನೋ ಶಾಸ್ತ್ರ ಹೇಳಿದ್ದಾರೆ ಅಂತಲ್ಲ. ರವಿಯ ಕಾರಕತ್ವ ಒಂದು ನೋಡಿದರೆ ಸಾಕು. ಯಾಕೆ ಈ ವರ್ಷವೆಲ್ಲ ಯುದ್ಧದ ದಾಹ, ಪಹಲ್ಗಾಂವು ಸೇರಿ ಆಯ್ತಾ. ಏನೋ ಪಾಕಿಸ್ತಾನವ್ರದ್ದು ಅದೃಷ್ಟ ಚೆನ್ನಾಗಿತ್ತು, ಅವ್ರು ಅಷ್ಟಕ್ಕೆ ಬಚಾವಾದರು. ಇಲ್ಲದೆ ಹೋಗಿದ್ರೆ ಅದು ಅರ್ಧ ಇರ್ತಿರ್ಲಿಲ್ಲ, ನಾಮಾವಶೇಷ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ರು. ಇಂಥದ್ದೆಲ್ಲ ಒಂದು ಕಾಲು ಕೆರ್ಕೊಂಡು ಯುದ್ಧ ಮಾಡಬೇಕು ಅಂತ, ಯುದ್ಧ ಕಾಮ ಅಂತಂತ. ಸೊ ಕಾಲು ಕೆರ್ಕೊಂಡು ಹೋಗಬೇಕು ಅಂತಂತ ಅನಿಸುವುದು ಮುಖ್ಯವಾಗಿ ಆ ವರ್ಷದ ರಾಜ ಯಾರು ಮತ್ತು ಆ ವರ್ಷದ ಸೇನಾಧಿಪತಿ ಯಾರು. ಕುಜ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಇದು ಶುರುವಾಗಿ 3 ತಿಂಗಳಾಗಬೇಕಾಗಿತ್ತು ಸೇನಾಧಿಪತಿ ಆಗಿದ್ದರೆ. ರವಿಯೇ ಶ್ರೇಷ್ಠನಾಗಿರ್ತಕ್ಕಂಥ, ಗ್ರಹರಲ್ಲೇ ಶ್ರೇಷ್ಠನಾಗಿರ್ತಕ್ಕಂಥ ಮತ್ತು ಜಗತ್ತಿಗೆ ಪ್ರಭುವೂ ಆಗಿರ್ತಕ್ಕಂತಹ ರವಿಯೇ ರಾಜನೂ ಸೇನಾಧಿಪತಿಯೂ ಆಗಿರುವುದರಿಂದ ಆ ಹುಚ್ಚುತನಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಯುದ್ಧ ತಪ್ಪಲ್ಲ, ಆ ಹುಚ್ಚುತನ ಏನಿರ್ತದೆ, ವಿಕಾರತ್ವ ಅಂತೇನು ಹೇಳ್ತೀವಿ ಅಥವಾ ಭೀಭತ್ಸತನ ಅಂತೇನು ಹೇಳ್ತೀವಿ, ಅದಕ್ಕೆ ಅವಕಾಶ ಆಗಲ್ಲ. ಆದರೂ ಯುದ್ಧದ ಒಂದು ಭೀತಿಯ ಒಂದು ಕಾರ್ಮೋಡದಲ್ಲಿ ಈ ವರ್ಷ ಇನ್ನು 18 ದಿನಕ್ಕೆ ಈ ಸಂವತ್ಸರವು ಮುಗೀತಾ ಇರಬೇಕಾದ್ರೆ ಒಂದು ಯುದ್ಧವನ್ನು ಕೊಟ್ಟು ಹೋಗ್ತಾ ಇದೆ. ಅದು ಬೇಜಾರು. ಇದು ಒಂದು. ಎರಡನೇದಾಗಿ ಈ ಕಲಿಯುಗದಲ್ಲಿ ರಾಜರಿಗೆ ಮಿದುಳಿರುತ್ತೆ, ಆದರೆ ಕೆಲಸ ಮಾಡಲ್ಲ. ಈ ರೀತಿಯರೇ ರಾಜರಾಗುವುದು ಶೇಕಡ. 400-500 ವರ್ಷದ ಹಿಸ್ಟ್ರಿಗಳನ್ನು ಓದ್ಕೊಂಡು ಬಂದರೆ ನನಗಂತೂ ಅನಿಸಿದ್ದು ಹಾಗೆ. ಇವರಿಗೆಲ್ಲ ಮಿದುಳಿತ್ತು, ಈಗಿನ ಕಾಲದವ್ರಿಗೂ ಅಷ್ಟೇನೇನೆ. ಇಂಥದ್ದು ಈ ಯುಗದ ಲಕ್ಷಣ ಆಲ್ರೆಡಿ ಇದೆ. ಇದರ ಮೇಲೆ ಈ ರೀತಿಯ ಪಾಪಗ್ರಹರ ಅತಿಚಾರಗಳು, ಅತಿಯೋಗಗಳು ಮತ್ತು ತ್ರಿಗ್ರಹ, ಚತುರ್ಗ್ರಹ, ಷಡ್ಗ್ರಹ ಯೋಗಗಳು ಉಂಟಾಗ್ತದೆ ಕುಂಭರಾಶಿಯಲ್ಲಿ. ಈಗ ಅದಕ್ಕೆ ಮೇಲ್ಗಡೆ ಈ ಗ್ರಹಣಗಳು, ಅದು ಸಿಂಹರಾಶಿಯಲ್ಲಿ ರಾಜರಾಶಿ. ಇದೆಲ್ಲ ಆಗೋದೇನು ಅಂತಂದರೆ ಅಲ್ಪ ಸ್ವಲ್ಪ ಇರುವ ಬುದ್ಧಿಯೂ ಕೂಡ ದೇಶಗಳನ್ನು ಆಳ್ತಕ್ಕಂತಹ ರಾಜರಿಗೆ ಕೆಟ್ಟು ಹೋಗ್ತದೆ. ಸೊ ಈ ರೀತಿಯ ಒಂದು ದೋಷಗಳಿಗೆ ನಾವು ದಬ್ಬಲ್ಪಡ್ತಾ ಇದ್ದೀವಿ ಅಂತ ಹೇಳ್ತೀನಿ ನಾನು. ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಇದಕ್ಕೆಲ್ಲ. 95% ಜನ ಎಲ್ಲ ಸಾಮಾನ್ಯ ಜನರೇ ಈ ಪ್ರಪಂಚದಲ್ಲಿ ಬದುಕೋದು. ಸೊ ಆ ಆಳುವ ಶಕ್ತಿಗಳು ಏನು ಇದ್ದಾರೆ, ದ ಸುಪೀರಿಯರ್ಸ್, ಕಮಾಂಡೆಂಟ್ಸ್ ಎಲ್ಲ ಏನಿದ್ದಾರೆ, ಅವರುಗಳಿಗೆಲ್ಲ ಒಂದು ಹುಚ್ಚನ್ನು ಹೆಚ್ಚು ಮಾಡಿಸ್ತಕ್ಕಂತಹ ಗ್ರಹ ಗತಿಗಳು, ಈ ಗ್ರಹಣಗಳು ಇತ್ಯಾದಿ. ಅದರಿಂದ ಉಂಟಾಗಿರ್ತಕ್ಕಂಥದ್ದು ಒಂದು ದೋಷಗಳು ಏನಿದೆ, ನಾವು ಗಾಜಾಯಿಂದ ಹಿಡಿದು ಇವತ್ತಿನ ಇರಾಕ್ವರೆಗೂ ನೋಡ್ತಾನೆ ಇದ್ದೀವಿ 4 ವರ್ಷದಿಂದ. ಮಜಾ ಏನಂತಂದ್ರೆ ಈ ಕಡೆ ದಕ್ಷಿಣ ಮತ್ತು ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇರೋ ನಮ್ಮ ಜನಕ್ಕೆ ಎಲ್ಲೋ ಆಗ್ತಾ ಇದೆ, ನಮಗೆ ಅದ್ರದ್ದೇನು ಇದಿಲ್ಲ, ಇನ್ನೂ 100 ರೂಪಾಯಿ ಇದೆ ಪೆಟ್ರೋಲು ಅಂತಂತ ನಮ್ಮ ಜನಕ್ಕೆ. ಆಯ್ತಾ? ಯಾವುದು ಶಾಶ್ವತ ಅಸ್ಥಿರದ ಭವದೊಳಗೆ ಅತಿಶಯಗಳೆಣಿಸದಲೇ. ಇದು ಹಿಂಗೆ ಇರ್ತದೆ. ಅತಿಶಯವಾಗಿರ್ತಕ್ಕಂಥ ಏನೋ ಸಿಗ್ತಾ ಇದೆ, ಎಲ್ಲ ಫ್ರೀ ಬೀಸು ಅಂತ ಅಂದ್ಕೊಂಡು ಆರಾಮಾಗಿ ಡ್ಯಾನ್ಸ್ ಮಾಡಬೇಡಿ. ವಸ್ತು ಇದರಲ್ಲಿ ಕೇಳು ವೈರಾಗ್ಯವ ಅಂತ ಕೇಳ್ತಾರೆ. ಆಯ್ತಾ? ಹಾಗಾಗಿ ಇದು ಹೀಗೆ ಎಲ್ಲ ಇರೋದಿಲ್ಲ. ಇನ್ನು ಎಲ್ಲೋ ಆಗ್ತಾ ಇರೋದನ್ನು, ಆ ಭ್ರಮೆಯನ್ನು ಕಡಿಮೆ ಮಾಡೋಕ್ಕೆ ಈ 3 ದಿನದಲ್ಲಿ ಬಲೂಚಿಸ್ತಾನ, ಅಫ್ಘಾನಿಸ್ತಾನ ಸೇರಿಕೊಂಡು ಮತ್ತೆ ಪಾಕಿಸ್ತಾನದ ಮೇಲೆ, ನಿನ್ನೆಯಿಂದ ಪಾಕಿಸ್ತಾನದವರು ಇವಾಗ ಪಕ್ಕದಲ್ಲೇ ಆಯಿತು. ಹೌದು. ಸೊ ಆತಂಕ ಪಡಬೇಕಾಗಿರ್ತಕ್ಕಂತಹ ದಿನಗಳು ನಮ್ಮ ಮುಂದೆ ಒಂದೊಂದಾಗಿ ದೊಡ್ಡ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆ ಅಂತಂತ ಹೇಳಲಿಕ್ಕೆ ನನಗೇನು ಸಂತೋಷ ಆಗ್ತಿಲ್ಲ. ಆದರೆ ವಸ್ತುಸ್ಥಿತಿ ಹೀಗಿದೆ, ಗ್ರಹಣದ ಎಫೆಕ್ಟ್ ಹೀಗಿದೆ. ವೀಕ್ಷಕರೇ, ಒಂದು ಸಣ್ಣ ಸ್ಪಷ್ಟನೆ. ಕಶ್ಯಪರು ಹೇಳ್ತಾ ಇದ್ರು ವರ್ಷದ ಅಂತ್ಯ ಅಂತ. ನಾವು ಪಂಚಾಂಗದ ಮೂಲಕ ಮಾತನಾಡ್ತಾ ಇದ್ದೀವಿ, ಇದ್ರ ಕ್ಯಾಲೆಂಡರ್ ಅಲ್ಲ, ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲ, ಪಂಚಾಂಗದ ಮೂಲಕ ಮಾತನಾಡ್ತಿದ್ದೀವಿ. ಯುಗಾದಿ ನಮ್ಮೆಲ್ಲರಿಗೂ ವಿಶ್ವಾಸ ಅಂತ ಹೇಳಿದ್ದೀನಿ, ಅರ್ಥ. ಹಾಗಾಗಿ
ವರ್ಷದ ಕೊನೆಯಲ್ಲಿ ಈ ಗ್ರಹಣ ಯಾವ ರೀತಿ ಪ್ರಭಾವಗಳನ್ನು ಬೀರುತ್ತೆ ಅನ್ನೋದನ್ನ ಕಶ್ಯಪರು ತಿಳಿಸ್ಕೊಡ್ತಾ ಇದ್ರು. ಇದರ ಜೊತೆಗೆ ಯಾವ್ಯಾವ ದೇಶಗಳಲ್ಲಿ ಗೋಚಾರ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕ, ಕೆನಡಾ, ಅಲಾಸ್ಕಾ, ಬ್ರೆಜಿಲ್, ಅರ್ಜೆಂಟೀನಾ, ಯುರೋಪ್ನ ಕೆಲ ಭಾಗಗಳಲ್ಲಿ ಗೋಚಾರ ಆಗತ್ತೆ. ಭಾರತದಲ್ಲೂ ಅಲ್ಪ ಪ್ರಮಾಣದಲ್ಲಿ ಗೋಚಾರ ಇದೆ. ಹಾಗಾಗಿ ಅದರ ಪರಿಣಾಮ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮಂಜುನಾಥ್ ಭಟ್ ಅವರೇ, ಹಲವಾರು ಬಾರಿ ಗೋಚರ ಇಲ್ಲದೇ ಇದ್ರೂ ಅದರ ಪ್ರಭಾವಗಳೇನಿರುತ್ತೆ ಅಂತ ನಾವು ಮಾತನಾಡ್ತೀವಿ. ಅಲ್ಪ ಪ್ರಮಾಣದ ಗೋಚರ ಇದೆ. ಸೊ ಆಯಾ ಭಾಗಗಳ ಬಗ್ಗೆ ಮಾತನಾಡೋದಾದ್ರೆ, ಯಾವ ಭಾಗದಲ್ಲಿ ವಾಸಿಸ್ತಾ ಇದೀವೋ ಅದನ್ನ ಉದಾಹರಣೆಯಾಗಿ ತಗೊಂಡು ಮಾತಾಡೋದಾದ್ರೆ, ಗ್ರಹಣದ ಗೋಚರ ಮತ್ತು ಗೋಚಾರ ಆಗದೇ ಇರೋದು ಅದರ ಪರಿಣಾಮಗಳು ಹೇಗಿರುತ್ತೆ? ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾಂಭ್ಯಾನಿ ಚ ಶಾಂತರಸ್ತು ಶಿವಮಯಸ್ತು ಗ್ರಹ ಕುರುವಂತು ಮಂಗಲಂ. ಈ ಪ್ರಪಂಚಕ್ಕೆಲ್ಲವನ್ನು ಮಂಗಲವನ್ನು ಉಂಟು ಮಾಡುವಂಥದ್ದು ಗ್ರಹಗಳು. ಗ್ರಹ ಕುರುವಂತು ಮಂಗಲಂ. ದೇವತಾ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳೇ ಗ್ರಹ ರೂಪದಲ್ಲಿದ್ದು ಶುಭವನ್ನು ಅಶುಭವನ್ನು ಮಾಡುತ್ತೆ ಅಂತ ಹೇಳ್ತೀವಿ. ಬುದ್ಧಿ ಕರ್ಮಾನುಸಾರಣೆ. ಬುದ್ಧಿ ನಮ್ಮ ಕರ್ಮಾನುಸಾರವಾಗಿ ಬರ್ತದೆ. ನಾವು ನಡೆದುಕೊಳ್ಳುವ ರೀತಿ ಮತ್ತು ನಮ್ಮ ಒಂದು ದೈನಂದಿನ ಜೀವನೆಲ್ಲವೂ ಕರ್ಮದ ಫಲದಿಂದ ಬರ್ತದೆ. ಆದರೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಅದಕ್ಕೋಸ್ಕರವಾಗಿ ನಾವು ಜೀವನವನ್ನು ಮಾಡಬೇಕು. ಮತ್ತು ಬುದ್ಧಿ ನಮಗೆ ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ಯಾವ ಸರಿ ತಪ್ಪು ವಿಶ್ಲೇಷಣೆ ಮಾಡೋದಕ್ಕೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ, ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ತರ ವರ್ತಂತೆ ತತ್ರ ದೈವ ಸಹಾಯಕ. ದೇವರು ನಮಗೆ ಸಹಾಯ ಮಾಡಬೇಕು ಅಂದರೆ ನಾವು ನಡೆದುಕೊಳ್ಳೋ ರೀತಿ ಚೆನ್ನಾಗಿರಬೇಕು. ಇಲ್ಲಿ ಗ್ರಹಣದಲ್ಲಿ ಈಗ ಸಾಮಾನ್ಯವಾಗಿ ಚಂದ್ರಗ್ರಹಣ ಎನ್ನುವಂಥದ್ದು ಶೀತಕ್ಕೆ ಸಂಬಂಧಪಟ್ಟಂಥ ಗ್ರಹ, ಮತ್ತು ಭೂಮಿಗೆ ತಂಪನ್ನು ಕೊಡ್ತಕ್ಕಂಥ ಗ್ರಹ. ಮತ್ತು ನಾವು ಆ ಚಂದ್ರನನ್ನು ಚಂದ್ರಮ ಮನಸೋ ಜಾತಃ ಚಂದ್ರಂ ಯಶೋ ನಿರ್ಮಲಂ. ಯಶಸ್ಸಿಗೆ ಕಾರಕನಾಗಿರ್ತಕ್ಕಂಥವನು, ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥ ನಿರ್ಮಲ ಅಂದರೆ ಸ್ವಚ್ಛ ಮನಸ್ಸಿಗೆ ಕಾರಣನಾಗಿರ್ತಕ್ಕಂಥವನು ಚಂದ್ರ. ಅಲ್ಲಿ ಗ್ರಹಣ ಆದಾಗ ಅಂದರೆ ಆ ಒಂದು ಶಕ್ತಿಯನ್ನು ಭೂಮಿಗೆ ಪ್ರೊಡ್ಯೂಸ್ ಮಾಡ್ತಾನೆ. ಹೀಗೆ ಚಂಚಲತೆಯನ್ನು ತಂದು ಕೊಡ್ತಾನೆ ಅಂತಾರೆ. ಏನ್ ಹೇಳಿದೆ? ಚಂದ್ರ ಚಂಚಲತೆಯನ್ನು ಮನಸ್ಸಿಗೆ ಕಾರಕ ಅಂತ ಹೇಳ್ತೀವಿ. ಯಶೋ ನಿರ್ಮಲಂ ಅಂತ ಹೇಳ್ತೀವಿ. ಅವನು ಉತ್ತಮವಾದ ಮನಸ್ಸನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಎಲ್ಲಾ ಗ್ರಹಗಳೇನು ಶುಭ ಅಶುಭಂ ಅಂತ ನಾನು ಹೇಳಿದೆ. ಗ್ರಹ ರೂಪ ದಶೆಯಂತೆ ಶುಭ ಅಶುಭ, ಒಳ್ಳೆಯದನ್ನು ಕೆಟ್ಟದನ್ನು ಎರಡೂ ಮಾಡುತ್ತೆ. ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭ ಗ್ರಹಗಳು. ಒಳ್ಳೆಯ ಗ್ರಹಗಳು ಕೆಟ್ಟದ್ದು ಮಾಡ್ಬೋದು, ಕೆಟ್ಟ ಗ್ರಹಗಳು ಒಳ್ಳೇದು ಮಾಡ್ಬೋದು. ಈಗ ಒಂದು ಉದಾಹರಣೆಗೆ ನೀವು ಕೇಳ್ತೀನಿ, ಶನಿ ಒಳ್ಳೆಯವನು ಅಂದರೆ ಎಲ್ಲರೂ ಒಪ್ಪಲ್ಲ, ಕಷ್ಟ 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 ಅಂತ ಹೇಳ್ತಾರೆ. ಹಾಗಾಗಿ ಗುರು ಕೆಟ್ಟವನು ಅಂದರೆ ಜನ ಒಪ್ಪಲ್ಲ. ಆದರೆ ಗುರು ಒಳ್ಳೆಯ ಜಾಗದಲ್ಲಿ ಅಂತ ಎಷ್ಟು ಬೇರೆ ಕೆಟ್ಟ ಕೆಲಸ ಮಾಡುವ ಜನ ಒಪ್ಪೋದಿಲ್ಲ. ಅದನ್ನು ಗುರು ಒಳ್ಳೇದು ಮಾಡ್ತಾನೆ ಅಂತ ಜನ ಹೇಳ್ತಾರೆ. ಅಂದರೆ ಸಮಾಜದ ಮನಸ್ಥಿತಿ ಆಗಿದೆ. ಹಾಗಾಗಿ ನಾನು ಹೇಳೋದು, ಅವನು ಮನಸ್ಸಿಗೆ ಕಾರಕ, ಉತ್ತಮವಾಗಿ ಮನಸ್ಸನ್ನು ಕೊಡ್ತಾನೆ. ನೀಚನಾದರೆ ಕೆಟ್ಟ ಮನಸ್ಸನ್ನು ಕೊಡ್ತಾನೆ. ಸೂರ್ಯನು ಅಷ್ಟೇ, ಉತ್ತಮವನ್ನಾಗಿದ್ದರೆ ಆರೋಗ್ಯಂ ಬರೋದಾಧುನಕರ, ಉತ್ತಮ ಆರೋಗ್ಯವನ್ನು ಸೂರ್ಯ ಕೊಡ್ತಾನೆ. ಅವನು ನೀಚನಾದರೆ ಕೆಟ್ಟ ಆರೋಗ್ಯವನ್ನು ಕೊಡ್ತಾನೆ. ಎರಡೂ ಫಲವನ್ನು ಎಲ್ಲ ಗ್ರಹಗಳು ಕೊಡುತ್ತೆ. ಹಾಗೆ ಚಂದ್ರನು ಮನಸ್ಸಿಗೆ ಕಾರಕ, ಮನೋನಿಯಾಮಕ, ಮನಸ್ಸನ್ನು ನಿಯಂತ್ರಣ ಮಾಡುವುದು ಮತ್ತು ಮನಸ್ಸನ್ನು ವಿಚಲಿತಗೊಳಿಸುವುದು ಮತ್ತು ಮನಸ್ಸನ್ನು ಚಂಚಲ ಮಾಡುವುದು, ಮನಸ್ಸಿನ ಸ್ಥೀಮಿತವನ್ನು ಕಳೆದುಕೊಳ್ಳುವುದು, ಮತ್ತು ಹುಚ್ಚುತನ ಬರೋದು, ದೃಢತೆ ಬರೋದು, ನಿರ್ಮಲ ಮನಸ್ಸು ಬರೋದು, ಆಮೇಲೆ ಅಚಲವಾದ ದೃಢವಾದ ಮನಸ್ಸಿರೋದು, ಮತ್ತು ನಿರಂತರವಾಗಿರತಕ್ಕಂಥ ಅಭ್ಯಾಸವನ್ನು ಮಾಡತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲವನ್ನು ಕೊಡ್ತಕ್ಕಂಥದ್ದು ಚಂದ್ರ. ಹಾಗಾಗಿ ಚಂದ್ರನು ಅವರವರ ಜಾತಕಕ್ಕೆ ಸಂಬಂಧಪಟ್ಟಂತೆ ನಾವು ಈಗ 12 ರಾಶಿಯವರಿಗೂ ನಾವು ಶುಭ ಅಶುಭ ಮಧ್ಯಮ ಫಲವನ್ನು ಹೇಳ್ತೀವಿ. ಯಾಕೆಂದರೆ ಚಂದ್ರನ ಬಲದ ಮೇಲೆ ಮತ್ತು ಗ್ರಹಗಳ ಬಲದ ಮೇಲೆ ನಾವು ಹೇಳ್ತಕ್ಕಂಥದ್ದು. ಹಾಗಾಗಿ ಈ ಚಂದ್ರನು ಗ್ರಹಣ ಬಂದಾಗ ಏನಾಗುತ್ತೆ, ಭೂಮಿಗೆ ಬರತಕ್ಕಂಥ ರೇಸು ಅಂದರೆ ಸನ್ಶೇನ ಅಂತ ಸೂರ್ಯನ ಹೊಳಪು ಹೇಗೆ ಭೂಮಿಗೆ ಬರುತ್ತೆ, ಹಾಗೆ 7 ಗ್ರಹಗಳ ಹೊಳಪು, ರಾಹುಕೇತುವನ್ನು ಬಿಟ್ಟು, ಛಾಯಾಗ್ರಹವನ್ನು ಬಿಟ್ಟು ಹೊಳಪು ಬರುತ್ತೆ, ಶೈನಿಂಗ್ ಬರುತ್ತೆ ಸೂರ್ಯನ ಬೆಳಕು ಬಂದಾಗೆ. ಅಲ್ಲಿ ಗ್ರಹಣ ಆದಾಗ ಏನಾಗುತ್ತೆ, ನಮಗೆ ಭೂಮಿಗೆ ಬರತಕ್ಕಂಥ ರೇಸು ಅಡಚಣೆ ಉಂಟಾಗ್ತದೆ. ಸೂರ್ಯ ಆಗಲಿ ಚಂದ್ರ ಆಗಲಿ ಅಡಚಣೆ ಉಂಟಾದಾಗ ಅಲ್ಲಿ ನಮಗೆ ತೊಂದರೆ ಆಗುತ್ತೆ. ಅಂದರೆ ಬರತಕ್ಕಂಥ ರೇಸ್ ಹೆಚ್ಚು ಕಮ್ಮಿ ಆಗುತ್ತೆ. ಉಸಿರಾಟದಲ್ಲಿ ತೊಂದರೆ ಆದರೆ ಹೇಗಾಗುತ್ತೋ ಹಾಗೆ ವಾಯುವಿನಲ್ಲಿ ಮಾಲಿನ್ಯದಲ್ಲಿ ಮತ್ತು ಪ್ರಕೃತಿಯಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಜೀವಿಗಳಿಗೆ, ಜಂತುಗಳಿಗೆ, ಪ್ರಕೃತಿಗಳಿಗೆಲ್ಲ ವ್ಯತ್ಯಾಸ ಸ್ವಲ್ಪ ಮಟ್ಟಿಗೆ ಆಗ್ತದೆ. ಆಗಲ್ಲ ಅಂತ ಹೇಳಿಕ್ಕಾಗಲ್ಲ. ಕೆಲವೊಂದಷ್ಟು ನಮ್ಗೆ ಗೊತ್ತಾಗಲ್ಲ. ಕಣ್ಣಿಗೆ ಕಾಣೋದೆಷ್ಟಿದೆ ಅದಕ್ಕೂ ಜಾಸ್ತಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಇದೆ. ಕೆಲವೊಂದಷ್ಟು ಅನುಭವಕ್ಕೆ ಬರುತ್ತೆ, ಕೆಲವೊಂದಷ್ಟು ಅನುಭವಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಎಷ್ಟೋ ನಮಗೀಗ ನಿಮ್ಗೆ ಹಸಿವಾಗಿದೆ, ತೋರ್ಸೋಕ್ಕಾಗಲ್ಲ. ಹಸಿವು ಒಂದು ಅನುಭವ, ಈ ಗಾಳಿ ಒಂದು ಅನುಭವ, ಒಂದು ಸುಗಂಧ ದ್ರವ್ಯ ಒಂದು ಅನುಭವ, ಸ್ಪರ್ಶ, ಈ ಇಂದ್ರಿಯಗಳೇನಿದೆ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಏನಿದೆ, ಇದು ಅನುಭವಕ್ಕೆ ಸಂಬಂಧಪಟ್ಟದ್ದು. ಇದನ್ನು ನಾವು ಶ್ರವಣ ಮಾಧ್ಯಮ ಇರಲಿ, ದೃಷ್ಟಿ ಮಾಧ್ಯಮ ಇರಲಿ, ಅದು ಅನುಭವಿಸಬೇಕೆ ಹೊರತು ಅದು ಕೆಲವೊಂದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ, ಕೆಲವು ಮಾಡಲಿಕ್ಕಾಗಲ್ಲ. ಹಾಗಾಗಿ ಧಾರ್ಮಿಕ ಒಂದು ನಂಬಿಕೆಯ ಮೇಲೆ ಮತ್ತು ಶಾಸ್ತ್ರಗಳ ಆಧಾರದ ಮೇಲೆ, ಷಡ್ಶಾಸ್ತ್ರಗಳಲ್ಲಿ ಜ್ಯೋತಿಷ್ಶಾಸ್ತ್ರವು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡದ್ದು. ಏಕೆಂದರೆ ಈ ಷಡ್ಶಾಸ್ತ್ರಗಳಲ್ಲಿ ಜ್ಯೋತಿಷ್ಶಾಸ್ತ್ರವೇ ಮೂಲ ವಿಶೇಷವಾಗಿ ಫಲ ಕೊಡ್ತದೆ. ಯಾವುದೇ ಶುಭ ಕಾರ್ಯ, ಅಶುಭ ಕಾರ್ಯ, ಒಳ್ಳೆಯ ದೇವಸ್ಥಾನ, ಗೋಡಿ, ಗೋಪುರ, ಪ್ರತಿಯೊಂದಕ್ಕೂ ನಾವು ಜ್ಯೋತಿಷ್ಯವನ್ನು ನೋಡಿ ಅದನ್ನು ನಿರ್ಣಯ ಮಾಡ್ತೀವಿ. ಹಾಗಾಗಿ ಜ್ಯೋತಿಷ್ಶಾಸ್ತ್ರ ಒಂದು ಕಣ್ಣಿದ್ದಂಗೆ, ದೃಷ್ಟಿ, ವಿಶೇಷವಾದ ದೃಷ್ಟಿ, ಮೂರನೇ ಕಣ್ಣಿದ್ದಂಗೆ.
ಅದರ ಮುಖೇನವಾಗಿ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ. ಮುಂದೆ ಏನಾಗುತ್ತೆ ಅಂತ ಕೆಲವೊಂದು ಸೈನ್ಸಲ್ಲಿ ಹೇಳಲಿಕ್ಕಾಗಲ್ಲ, ಆದರೆ ಜ್ಯೋತಿಷ್ಯ ಹೇಳ್ತದೆ ಹೀಗೆ ಇದಮಿತ್ತಮ್ ಈಗ ಆಗ್ತದೆ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ, ಮುಂದೆ ಆಗೋದನ್ನು ಕಂಡುಹಿಡಿತದೆ. ಹಾಗೆ ಈ ಗ್ರಹಣವೂ ಕೂಡ ಈಗ ಆಗುವಾಗ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಗ್ರಹಣವನ್ನು ತಡಿಲಿಕ್ಕಾಗಲ್ಲ. ಈಗ ನನಗೆ ಇಷ್ಟ ಇರಲಿ ಬಿಡಲಿ ಗ್ರಹಣ ಬಂದೇ ಬರ್ತದೆ, ಎಲ್ಲದೂ ನಡೀತದೆ. ಪ್ರಕೃತಿಯಲ್ಲಿ ನಾವು ಏನು ಏರ್ಪೇರು ಮಾಡಲಿಕ್ಕಾಗಲ್ಲ. ನಾವು ಅದಕ್ಕೆ ಪ್ರಿಡಿಕ್ಷನ್ ತಗೋಬೇಕು. ಗ್ರಹಣ ಕಾಲದಲ್ಲಿ ಏನು ಈಗ ಸೂರ್ಯನಿಂದ ಬರ್ತಕ್ಕಂಥ ಚಂದ್ರನ ಬರ್ತಕ್ಕಂಥ ರೇಸು ವ್ಯತ್ಯಾಸ ಉಂಟಾದಾಗ ಅದರಲ್ಲಿ ಮಲಿನ ಉಂಟಾಗ್ತದೆ. ಮಲಿನ ಉಂಟಾದಾಗ ನಮಗೆ ಶರೀರದ ಮೇಲಾಗಲಿ ಮನಸ್ಸಿನ ಮೇಲಾಗಲಿ ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣದಿಂದ ನಾವು ಜಾಗ್ರತೆ ವಹಿಸಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾರಣಗಳನ್ನು ಹೇಳ್ತೀವಿ. ಮನೆಯಲ್ಲಿ ಬಿಸಾಕೋ ವಸ್ತು ಇದ್ದರೆ ಬಿಸಾಕ್ಬಿಡ್ತೀವಿ. ಇನ್ನು ಹಾಳಾಗದಿರೋ ವಸ್ತು ಇದೆ, ದರ್ಬೆ ಇಡೋದಿದೆ. ದರ್ಬೆ ಇಡೋದ್ರಿಂದ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರಲ್ಲ, ಪಾಸಿಟಿವ್ ಆಗಿರುತ್ತೆ ಮತ್ತು ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುತ್ತೆ. ಅದರಲ್ಲಿ ವೈಬ್ರೇಷನ್ ಇರುತ್ತೆ. ಕಾರಣ ದರ್ಬೆ ಕಾಣುತ್ತೆ, ಅದರ ದರ್ಬೆಯಲ್ಲಿ ವೈಬ್ರೇಷನ್ ನಮ್ಗೆ ಕಾಣಿಸೋದಿಲ್ಲ. ಒಂದು ದೀಪ ಕಾಣಿಸುತ್ತೆ, ದೀಪದ ಪಕ್ಕದಲ್ಲಿ ಬಿಸಿ ಶಾಖ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಅದರಲ್ಲಿ ಒಂದು ಎನರ್ಜಿ ಇರುತ್ತೆ, ಸೈಂಟಿಫಿಕ್ ಆಗಿ ಹೇಳ್ತೀವಿ, ನಮ್ಮ ಶಾಸ್ತ್ರವು ಕೂಡ ಹೇಳುತ್ತೆ. ಹಾಗಾಗಿ ಚಂದ್ರನು ಮನಸ್ಸಿನ ಮೇಲೆ ಪರಿಣಾಮ ಬೀರತಕ್ಕಂಥವನು. ಅವರವರ ರಾಶಿಗೆ ಬಲಿಷ್ಠನಾಗಿದ್ದರೆ ಒಳ್ಳೆ ಪರಿಣಾಮವನ್ನು ಕೊಡ್ತಾನೆ, ಬಲಿಷ್ಠನಾಗಿಲ್ಲ ಅವನು ಸ್ವಲ್ಪ ದುರ್ಬಲ ಮನಸ್ಸನ್ನು ಕೊಡ್ಬೋದು. ಹೀಗೆ ಚಂದ್ರನು ಮನಸ್ಸಿಗೆ ಮುಖ್ಯವಾಗಿ ಕಾರಕ ಆದರೂ ಕೂಡ ಪ್ರಕೃತಿಗೆ ಬಹಳ ಹತ್ತಿರದಲ್ಲಿ ಬೇಕಾಗಿರತಕ್ಕಂಥವನು ಚಂದ್ರನ ಆಗಿರ್ತಾನೆ. ಕಶ್ಯಪರೇ, ಅದೇ ಪ್ರಶ್ನೆನ ನಾನು ನಿಮಗೆ ತೆಗೆದುಕೊಳ್ತಾ ಇದ್ದೀನಿ. ಗೋಚಾರವಲ್ಲದ ಭಾಗಗಳಲ್ಲಿ ಪರಿಣಾಮಗಳು ವ್ಯತ್ಯಾಸ ಆಗತ್ವಾ? ನೋಡಿ, ಗೋಚಾರ ನಮಗೆ ಭಾರತೀಯರಿಗೆ ಗೋಚಾರ ಇದ್ದರೆ ನಮಗೆ ಅದು ಸಾಧನ ವಿಷಯ, ಅದು ಧರ್ಮದ ಆಚರಣೆಯ ವಿಷಯ ಆಗತ್ತೆ. ಗೋಚಾರ ಇಲ್ಲದೇ ಇರಬೇಕಾದ್ರೆ ಅದೊಂದು ಇಟ್ ಈಸ್ ಅ ಸೈಂಟಿಫಿಕ್ ಅಕರೆನ್ಸ್. ಅದಕ್ಕೆ ಬೇಕಾಗಿರೋ ಅಂಥ ಅಶುಭವು ಜಗತ್ತಿಗೆ ಉಂಟಾಗ್ತದೆ. ಎರಡು ಸಿಂಪಲ್. ನಾವು ಗ್ರಹಣವನ್ನು ಅಶುಭ ಅಂತಂತ ಶಾಸ್ತ್ರಗಳು ಹೇಳಿದೆ, ಆದರೆ ನಾವು ಅಲ್ಲಿಗೆ ಸುಮ್ಮನಿರಲ್ಲ. ನಾವೇನು ಮಾಡಿದ್ದೀವಿ, ಅಂತಹ ಅಶುಭವಾಗಿರ್ತಕ್ಕಂಥ ಕಾಲವನ್ನು ಅಷ್ಟು ಸಮಯವನ್ನು 100 ವರ್ಷ ಆದರೂ ಕೂಡ ಸಾಧನೆಗೆ ಸಾಲಲ್ಲ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಜಪ ತಪ ಯಜ್ಞ ಪಿತೃಗಳಿಗೆ ತರ್ಪಣ ದಾನ ಮಾಡ್ತಕ್ಕಂಥದ್ದು. ಸೊ ನಾವು ಫುಲ್ ಉಲ್ಟಾ ಮಾಡಿಬಿಡ್ತೀವಿ ಅದನ್ನು, ಆಯಿತಾ. ದಿಸ್ ಇಸ್ ದ ತಿಳ್ಕೊಳ್ಬೇಕು ಜನ ನಮ್ಮ ಬ್ಯೂಟಿ ಯಾವುದ್ರಲ್ಲಿದೆ ಅಂತ. ಅದರಲ್ಲೂ ಈ ಚಂದ್ರಗ್ರಹಣದ ಸಂದರ್ಭದ ಧ್ಯಾನ ಇದೆಯಲ್ಲ, ಅದಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಅಂತ ಹೇಳ್ತಾರೆ. ವರ್ಷಾನುಗಟ್ಟಲೆ ಮಾಡಿದ್ರೂ ಲಭಿಸದ ಯಶಸ್ಸು ಚಂದ್ರಗ್ರಹಣದ ಸಂದರ್ಭದಲ್ಲಿ ಈ ನಾಡ್ದು 3ನೇ ತಾರೀಕಿನ ಚಂದ್ರಗ್ರಹಣಕ್ಕೆ ನಮಗೆ ಒಂದು 6-8 ನಿಮಿಷನೂ ಸಿಗುತ್ತೆ ಅಷ್ಟೇನೇನೆ. ಈ ನಮಗೆ ಬೆಂಗಳೂರು ಅಥವಾ ದಕ್ಷಿಣ ಭಾರತದಲ್ಲಿ ಅಥವಾ ಇಡೀ ಭಾರತದಲ್ಲಿ ಒಂದು 6-10 ನಿಮಿಷ ಸಿಗ್ತದೆ. ಆದರೆ ಅದ್ರ ವಿಶೇಷ ಏನು ಅಂತಂದರೆ, ಉದಯನಾಗ್ತಾ ಇರ್ತಕ್ಕಂತಹ ಚಂದ್ರನಿಗೆ ಗ್ರಹಣ ಹಿಡಿತಕ್ಕಂಥದ್ದು. ಸೊ ಇದು ಅಪರೂಪದಲ್ಲಿ ಬರ್ತಕ್ಕಂಥದ್ದು. ಗ್ರಸ್ತಾಸ್ತ ಅಂದರೆ ಉದಯದಲ್ಲಿ ಸೂರ್ಯನು ಅಸ್ತ ಆಗ್ತಾ ಇದ್ದಾನೆ, ಚಂದ್ರನು ಮೇಲ್ಗಡೆ ಬರ್ತಿದ್ದಾನೆ ಅಂತನ್ನುವ ಸಮಯದಲ್ಲಿ ಆಗ್ತಕ್ಕಂಥ ಅಲ್ಪಕಾಲದ ಗ್ರಹಣದ ಗೋಚರದಲ್ಲಿ ಅಂದರೆ ಕಾಣಿಸ್ತಕ್ಕಂಥ ಸಮಯ. ಅಂಥ ಸಮಯವು ನಮಗೆ ಈ ದೇವತಾ ಶಕ್ತಿಗಳು ಏನಿರ್ತದೆ, ಅಧಿಷ್ಠಾನಗಳೇನಂದ್ರೆ ಪಂಚಭೂತಗಳು, ಆಯಿತಾ. ಪಂಚಭೂತಗಳಿಗೆ ಹತ್ತತ್ತು ಅಭಿಮಾನಿ ದೇವತೆಗಳಿರ್ತಾರೆ, ಪ್ರತ್ಯಭಿಮಾನಿ ದೇವತೆಗಳಿರ್ತಾರೆ. ಇಂತಹ ಸಮಯದಲ್ಲಿ ನಾವು ಮಾಡ್ತಕ್ಕಂಥ ಸ್ನಾನ ದಾನಾದಿ ಸತ್ಕರ್ಮಗಳೇನಿದೆ ಅದು 100 ಜನ್ಮದಲ್ಲಿ ನಮಗೆ ಅದು ಸಿಕ್ಕೋದಿಲ್ಲ. ಅಷ್ಟು ಅದರ ಶಕ್ತಿ ನಮಗೆ ಒದಗುತ್ತೆ. ಸತ್ಫಲ ಬರ್ತದೆ. ಬಂದಿರೋರನ್ನ ಕೇಳಬೇಕು, ಆಚರಣೆ ಮಾಡ್ತಾ ಇರೋರನ್ನ ಕೇಳಬೇಕು. ನಮಗೆಲ್ಲ ಇಷ್ಟೆಲ್ಲ ಕೂತ್ಕೊಂಡು ನಾವು ಏನು ನಿಜಕ್ಕೂ ಹೇಳಬೇಕಂತಂದರೆ ನಮಗೇನೂ ಯೋಗ್ಯತೆ ಇಲ್ಲ. ಅರ್ಥ ಆಗ್ತಿದೆಯಾ? ಆದರೆ ಇಷ್ಟರ ಮಟ್ಟಿಗೆ 1000 ಜನಕ್ಕೆ ಏನಾದ್ರು ತಿಳಿ ಹೇಳಬೇಕಂತಂದರೆ ಇಂತಹ ಸಂದರ್ಭದಲ್ಲಿ ಇಂಥ ಸಮಯದಲ್ಲಿ ಜನ್ಮಾಂತರದಲ್ಲಿ ಆರ್ಜಿಸಿರ್ತಕ್ಕಂತಹ ಪುಣ್ಯದಿಂದಲೇ ಇಂಥ ನಿಮ್ಮಂಥವ್ರ ಮುಂದೆ ಜನರ ಮುಂದೆ ನಾವಿಷ್ಟೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವೂ ಬರೀ ವಿದ್ಯೆಯಿಂದ ಬರ್ತಕ್ಕಂಥದ್ದಲ್ಲ, ಇದೆಲ್ಲವೂ ಸಾಧನೆಯಿಂದ ಅನುಗ್ರಹದಿಂದ ಬರ್ತಕ್ಕಂಥದ್ದು. ಒಬ್ಬ ಐಶ್ವರ್ಯವಂತನಾಗಿರ್ತಾನೆ, ಅವನೇ ಜ್ಞಾನಿಯೂ ಆಗಿರ್ತಾನೆ, ಅವನಿಗೆ ದಾನ ಬುದ್ಧಿ ಇರ್ತದೆ, ಶಾಸ್ತ್ರಾರ್ಥ ಜ್ಞಾನ ಇರ್ತದೆ. ಇನ್ನೊಬ್ಬನು ಅದೇ ಸಮಯದಲ್ಲೇ ಹುಟ್ಟಿರ್ತಾನೆ, ಅವನಿಗೆ 3 ಕಾಸಿನ ಪ್ರಯೋಜನ ಇಲ್ಲ. ಸಂಪತ್ತು ಹೆಂಗಾರ ಹೆಸರಷ್ಟೇನೇನೆ, ಸಂಪತ್ತಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ ಒಬ್ಬನ ಹತ್ರ. ಯಾಕೆ ಹೀಗೆ? ಆಯಾ ಜೀವನು ಈ ರೀತಿಯ ಸಮಯದಲ್ಲಿ ಜನ್ಮಾಂತರದಲ್ಲಿ ಸಂಕ್ರಾಂತಿ, ಯುಗಾದಿ, ಗ್ರಹಣ, ಪರ್ವ, ಪ್ರದೋಷ ಕಾಲ, ಪಕ್ಷಮಾಸ ಅಥವಾ ಇಂತಹ
ಚಾತುರ್ಮಾಸ್ಯ ಇಂಥ ವಿಶೇಷ ದಿನಗಳ ಜನ್ಮಾಂತರದಲ್ಲಿ ಅವನು ಏನೋ ಸಂಪಾದನೆ ಮಾಡಿರ್ತಾನೆ ಆ ಜ್ಞಾನವನ್ನು, ಆ ಸಾಧನೆ ಸಿದ್ಧಿಯನ್ನು. ಅದರ ಪರಿಣಾಮವಾಗಿ ಅವನು ಒಬ್ಬನು ಏನು ಪ್ರಯೋಜನ ಇಲ್ಲದೇನೋ ಇರ್ತಾನೆ, ಇನ್ನೊಬ್ಬ ಅದೇ ಸಮಯದಲ್ಲಿ ಅದೇ ಊರಲ್ಲಿ ಹುಟ್ಟಿರ್ತಕ್ಕಂಥವನು ಒಂದು ದೊಡ್ಡ ಶ್ರೀಮಂತನೋ, ಜ್ಞಾನವಂತನೋ, ದಾನವಂತನೋ, ಶಾಸ್ತ್ರಾರ್ಥ ಜ್ಞಾನ ಇರತಕ್ಕಂಥವನಾಗಿ ಹುಟ್ಟುತ್ತಾನೆ. ಸೊ ಹಾಗಾಗಿ ನಮ್ಮ ಶಾಸ್ತ್ರ ಗ್ರಂಥಗಳು ಏನು ಹೇಳ್ತದೆ ಅಂತಂತಂದರೆ, ನೀವು ಆಚರಣೆ ಮಾಡಿ ಫಲ ಪಡೆಯಿರಿ. ಮುಂಚೆನೇ ತಿಳ್ಕೊಂಡು ಫಲ ಪಡಿತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ನಾವು ಏನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಬೇಕು. ಹಾಗಾಗಿ ಗ್ರಹಣ ಅಂತಂದ್ರೆ ಒಂದು ಆಚರಣೆಯ ಭಾಗ, ಇನ್ನೊಂದು ಗ್ರಹಣ ಗೋಚಾರ ಇಲ್ಲ ಅಂತಂದ್ರೆ ಅದು ಆ ಪ್ರಕೃತಿ ಕಾಲದಿಂದ ಆಗ್ತಕ್ಕಂಥ ಒಂದು ಎಫೆಕ್ಟ್. ಈ ಎರಡು ಭೇದವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಭಾರತೀಯರು ಏನು ಮಾಡಿದ್ದೀವಿ, ಈ ಬ್ಯಾಡ್ ಟೈಮ್ಸ್ನು ಗುಡ್ ಟೈಮ್ಸ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋಕೆ ಬರುತ್ತೆ ನಮಗೆ. ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ? ಸದುಪಯೋಗ ಪಡ್ಕೊಳ್ಬೇಕು. ಇವಾಗ ಮನೇಲಿ ಯಾರೋ ತೀರ್ಕೊಳ್ತಾರೆ, 10 ದಿನ ಅಂತ ರೋದನೆ ಮಾಡ್ಕೊಂಡು ಇರೋದಲ್ಲ. ಆದರೆ 7ನೇ ದಿನದಿಂದಲೇ ಪ್ರತಿದಿನ ಅವರಿಗೋಸ್ಕರ ಏನೇನು ಮಾಡಿ ಅವ್ರವ್ರಿಗೆ ಏನೇನು ಪುಣ್ಯ ಕೊಡಬೇಕು, ಆ ದುಃಖದ ಸಮಯವನ್ನು ಕೂಡ ನಾವೇನಾದರೂ ಪುಣ್ಯವನ್ನು ಕೊಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತನೋ ಒಂದು ಡಿವೈನ್ ಬಿಸ್ನೆಸ್ಸಲ್ಲೇ ಇರ್ತೀವಿ ಹೊರತುವೆ ರೋತೆ ಹಾಕ್ಕೊಂಡು ಕಾಲ ಕಳೆಯೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೂತಕ, ಹುಟ್ಟಿನ ಸೂತಕವೂ ಸೂತಕವೇ, ಸಾವಿನ ಸೂತಕವೂ ಸೂತಕವೇ, ಗ್ರಹಣಾದಿಗಳು ಸೂತಕವೇ. ಆದರೆ ಭಾರತೀಯ ಧರ್ಮಶಾಸ್ತ್ರಕ್ಕೆ ಆ ಸೂತಕ ಕಾಲವೇ ಪುಣ್ಯ ಸಿದ್ಧಿಯ ಯೋಗ ಆಗ್ತದೆ ಅಂತಂತ ತಿಳ್ಕೊಳ್ಬೇಕು. ದಟ್ ಈಸ್ ದ ಬ್ಯೂಟಿ ಅಂಡ್ ಸ್ಪೆಷಾಲಿಟಿ ಆಫ್ ಅವರ್ ಧರ್ಮ. ಬಹಳ ಸುಂದರವಾಗಿ ವಿವರಿಸಿದ್ರಿ. ಅಂದ್ರೆ ಗ್ರಹಣ ಕಾಲದ ಸದುಪಯೋಗ ಹೇಗೆ ನಮ್ಮ ಹಿರೀಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಿಸಿದ್ರಿ. ಆದ್ರೆ ಇವತ್ತಿಗೂ ಮಂಜುನಾಥ್ ಭಟ್ ಅವರೇ, ಸಮಸ್ಯೆ ಏನಂದ್ರೆ ಕೆಲವೊಂದು ವಿಷಯಗಳನ್ನ ಸರಿಯಾಗಿ ಅರ್ಥೈಸ್ಕೊಳ್ಳೋದೇನೋ ಅಥವಾ ಅಲ್ಪ ಜ್ಞಾನದಿಂದನೋ ಕೆಲವೊಂದು ನಂಬಿಕೆಗಳಿಗೆ ನಮ್ಮನ್ನು ನಾವು ಒಗ್ಗಿಸ್ಕೊಂಡ್ಬಿಟ್ಟಿರ್ತೀವಿ. ಅದರಲ್ಲಿ ಈ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು, ಪೂಜೆ ಮಾಡಬಾರ್ದು ಎಲ್ಲವೂ ಹೌದು. ಆದರೆ ಕೆಲವೊಂದು ರಿಪೋರ್ಟ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಡೆಲಿವರಿ ಆಗಬಾರ್ದು ಅಂತ ಮೊದಲೇ ಡೆಲಿವರಿ ಮಾಡಿಸ್ಕೊಂಡ್ಬಿಡೋದು, ಇಂಥ ವಿಷಯಗಳು ಹೆಚ್ಚಾಗಿವೆ. ಇದು ಹಾಸ್ಯಾಸ್ಪದ ಅನ್ಸುತ್ತೆ ಕಶ್ಯಪ್ರೆ, ಆದರೆ ನಿಜ, ಸತ್ಯ ಇದೆ. ಇದು ಗ್ರಹಣ ಕಾಲದಲ್ಲಿ ಡೆಲಿವರಿ ಟೈಮ್ ಏನಾದರೂ ಇದ್ರೆ ಅದಕ್ಕೂ ಮುಂಚೆನೆ ಜನ ಫೋನ್ ಮಾಡಿದ್ದಾರೆ ಈ ತಿಂಗಳು. ಏನಂತ, ಈ ಟೈಮಲ್ಲಿ ಇದೆ, ಈ ಡೇಟಲ್ಲೇ ಕೊಟ್ಟಿದ್ದಾರೆ, ಅಕಸ್ಮಾತ್ 3ನೇ ತಾರೀಕು ಬಂದ್ಬಿಟ್ರೆ 2ನೇ ತಾರೀಕು ರಾತ್ರಿ ಮಾಡ್ಬೋದಾ, ಆ 2ನೇ ತಾರೀಕು ಮಾಡಬೇಕು ಅಂತಂತಂದ್ರೆ ಆ ಟೈಮ್ ಏನು, ಇದೆಲ್ಲ ಸಮಸ್ಯೆಗಳು ಆಯ್ತಾ. ಅದಕ್ಕೆ ನಾವು ಏನೇನೋ ಒಂದು ಸಮಾಧಾನ ಹೇಳಿರ್ತೀನಿ, ಅದು ಮುಂದೆ ಹೇಳ್ತೀನಿ. ಓಕೆ ಮಂಜುನಾಥ್ ಭಟ್ ಅವರೇ, ಇದೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ಗ್ರಹಣ ಕಾಲಕ್ಕೂ ಮಗು ಜನ್ಮ ನೀಡೋದಕ್ಕೂ ಎತ್ತನಿಂದ ನೋಡಿ, ಹುಟ್ಟೋದಕ್ಕೆ ದೇವ್ರ ಮುಹೂರ್ತ ಕೊಡಬೇಕು. ಬರುತ್ತೆ ನಾವು ಹೇಳಬೇಕಂದ್ರೆ ಮುಂಚೆ ಪೂರ್ವ ಕಾಲದಿಂದಲೂ ಕೂಡ, ಋಷಿಮುನಿಗಳ ಕಾಲದಿಂದ ಕೂಡ ಹುಟ್ಟೋದಕ್ಕೆ ದೇವ್ರ ಮುಹೂರ್ತ ಕೊಡೋದು, ಕರ್ಕೊಂಡು ಹೋಗೋದಕ್ಕೂ ದೇವರೇ ಮುಹೂರ್ತ ಕೊಡೋದು. ನಾವು ಮುಹೂರ್ತ ಕೊಡೋ ಹಾಗಿಲ್ಲ. ಹುಟ್ಟಿದ ಮೇಲೆ ನಾವು ಮುಹೂರ್ತ ಕೊಡೋಕೆ ಪ್ರಾರಂಭ ಮಾಡೋದು ಹುಟ್ಟಿದ ಮೇಲೆ ನಾವು ನಾಮಕರಣ, ಮತ್ತೊಂದು ಇನ್ನೊಂದು ಜಾತಕ ಕಾರಣ, ಷೋಡಶ ಸಂಸ್ಕಾರಗಳಿಗೆ ನಾವು ಮುಹೂರ್ತ ಕೊಡೋದು ಜ್ಯೋತಿಷ್ಯ ಜವಾಬ್ದಾರಿ ಕೆಲಸ, ಅದು ಮಾಡಬೇಕು, ಅದು ಅವ್ರ ಕರ್ತವ್ಯ. ಆದರೆ ಹುಟ್ಟೋದಕ್ಕೆ ಮುಹೂರ್ತ ಕೊಡೋದಿದೆಲ್ಲ ಅಡ್ವಾನ್ಸ್ ಆಗಿ. ಈಗಿನ ಕಾಲದಲ್ಲಿ ಬೇಕಾಷ್ಟು ಜನ ಬರ್ತಾರೆ, ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಬೇಕು, ರಾಜಯೋಗದಲ್ಲಿ ಹುಟ್ಟಬೇಕು, ಏನೇನೋ ಒಂದು ಯೋಚನೆ ಇಟ್ಕೊಂಡು, ಚಿಂತನೆ ಇಟ್ಕೊಂಡು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಜ್ಞಾನವಂತರಾಗಬೇಕು, ಒಂದು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರಬೇಕು, ಏನೇನೋ ಆಸೆಗಳು ಇಟ್ಕೊಳ್ಳೋದು ತಪ್ಪೇನು ಅಂತ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಲ್ರಿಗೂ ಅವ್ರವ್ರಿಗೆ ಆ ಒಂದು ಭಾವನೆ, ಆಸೆ, ಒಂದು ಸಂದಿಗ್ಧ ಪರಿಸ್ಥಿತಿ ಇರ್ತದೆ. ಆದರೆ ಕೆಲವೊಂದಷ್ಟು ಮುಹೂರ್ತ ಕೊಡೋದು ಶಾಸ್ತ್ರದಲ್ಲಿ ಹುಟ್ಟೋದಕ್ಕೆ ಮುಹೂರ್ತ ಕೊಡೋದಕ್ಕೆ ನಮ್ಗೆ ಹೇಳಿಲ್ಲ. ಅದು ಸಂದರ್ಭಾನುಸಾರ ಕೆಲವು ಕೊಡೋದೋ ಬಿಡೋದೋ, ಕೆಲವು ಅನಿವಾರ್ಯವೋ ಅಥವಾ ಅಗತ್ಯವೋ ಅಥವಾ ಸಮಾಧಾನವೋ ಯಾವುದೋ ಒಂದು ಉತ್ತರ ಕೊಟ್ಟು ಕಳಿಸ್ಬೇಕು, ನಾವು ಮೀಡಿಯಾದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅದೊಂದು ಶಾಸ್ತ್ರಕ್ಕೆ ಪ್ರಕಾರ ಅದು ತಪ್ಪಾಗ್ತದೆ. ಹುಟ್ಟಿದ ಮೇಲೆ ನಾವು ಕೊಡೋದು ಸರಿ ಅಂತ ಹೇಳ್ತೀವಿ, ಒಂದನೇದಾಗಿ. ಇನ್ನು ಎರಡನೇದಾಗಿ ಗ್ರಹಣ ಕಾಲದಲ್ಲೇ ಹುಟ್ಟಿದ್ರು ರಾಜರೇ ಆಗ್ಬಹುದು, ಹೇಳಲಿಕ್ಕಾಗಲ್ಲ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ, ಜನ್ಮ ಜನ್ಮಾಂತರದ ಪಾಪದ ಫಲ ಪುಣ್ಯದ ಫಲ ಎರಡೂ ಮನುಷ್ಯನಿಗೆ ಬರ್ತದೆ. ಯಾವ ಒಂದು ಕೆಟ್ಟ ಒಂದು ಜಾತಕ ಇದೆ, ಚೆನ್ನಾಗಿಲ್ಲ ಅಂದರೂ ಕೂಡ ಪೂರ್ವಾಜಿತ ಕರ್ಮ ಚೆನ್ನಾಗಿದ್ದರೆ ಅವನು ಪೂರ್ವಾಜಿತ ಕರ್ಮದಿಂದನೇ ತುಂಬ ಚೆನ್ನಾಗಿರ್ತಾನೆ. ಈ ಜನ್ಮದ ಫಲ ಕಮ್ಮಿ ಇದ್ದರೂ ಕೂಡ ಪೂರ್ವಾಜಿತ ಕರ್ಮದಿಂದ ಚೆನ್ನಾಗಿರ್ತಾನೆ. ಮತ್ತು ಒಂದು ಜಾತಕದಲ್ಲಿ ರಾಶಿ ನಕ್ಷತ್ರ ಇಷ್ಟೇ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಕೆಲವು ಯೋಗಗಳಿರುತ್ತೆ. ಆಮೇಲೆ ನಾವು ಎಲ್ಲ ಸಾಮಾನ್ಯವಾಗಿ ನಾವು ಹೇಳೋದು ಜ್ಯೋತಿಷ್ಯದಲ್ಲಿ ಸ್ವಲ್ಪ ನೀವೇನೋ ಮಿಸ್ಕಮ್ಯುನಿಕೇಷನ್ ಇದೆ, ಮಾಹಿತಿಯ ಕೊರತೆ ಇದೆ ಅಂತ ಹೇಳ್ದಂಗಿತ್ತು, ಹಂಗೆ ಕೇಳಿಸ್ಕೊಂಡಂಗಾಯಿತು. ಮಾಹಿತಿಯ ಕೊರತೆ ಇದೆ ಇಲ್ಲ ಅಂತಲ್ಲ, ಕೆಲವೊಂದಷ್ಟು ಅಧ್ಯಯನದ ತೊಂದರೆ ಇದೆ. ಅಧ್ಯಯನ ನಾವೊಂದು ಬಗ್ಗೆ ಸ್ಟಡಿ ಮಾಡಬೇಕು. ಅಲ್ಲ, ಜನಸಾಮಾನ್ಯರಲ್ಲಿ ಸಮಸ್ಯೆ ಏನಾಗುತ್ತೆ, ನಾನು ಜನಸಾಮಾನ್ಯರ ಪ್ರಶ್ನೆ,
ತಜ್ಞರು ತಿಳಿದವರು ಎಲ್ರಿಗೂ ಗೊತ್ತಿರುತ್ತೆ ಗ್ರಹಣ ಕಾಲ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಜನ್ಮಕ್ಕೂ ಗ್ರಹಣ ಕಾಲಕ್ಕೂ ಆದ್ರೆ ಜನಸಾಮಾನ್ಯರಲ್ಲಿ ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಮಾಹಿತಿಗಳು ಹರಿದು ಕಾಲಾಂತರದಲ್ಲಿ ಶತಶತಮಾನಗಳಲ್ಲಿ ಹರಿದು ಈ ಗ್ರಹಣ ಕಾಲದ ಬಗ್ಗೆ ಕೆಲವೊಂದು ಅಪನಂಬಿಕೆಗಳು ಬದಲಾವಣೆಗಳಾಗಿ ಬರ್ತವೆ. ಅದು ಈ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳ ಕಾಲದಲ್ಲಿ ಏನಿತ್ತು, ಪೂರ್ವಜರ ಕಾಲದಲ್ಲಿ ಏನೋ ನೀವು ಬರ್ತಾ ಅದು ಬೇರೆ ಬೇರೆ ತರ ರೂಪಾಂತರ ಆಗ್ತದೆ. ಅದು ಖಂಡಿತ ಹೌದು, ಅದು ಒಪ್ಪಬೇಕಾದ್ದು. ಮತ್ತೆ ತಾವು ಹೇಳಿದಾಗ 8 ತಾಸು ಮುಂಚೆ ಅಂದ್ರೆ ನಾವು ಊಟ ಆಹಾರವನ್ನು ನಾವು ಕಾಣಿಸುತ್ತೆ ಇಲ್ಲಿ ಅಂದರೆ ಗ್ರಹಣ ಗೋಚರ ಆಗತ್ತೆ ಎಸಬೇಕು ಅನ್ನೋಂಥದ್ದು ಶಾಸ್ತ್ರ. ನಮ್ಮ ಹಿರಿಯವರು ನಮ್ಮ ಕಶ್ಯಪ್ ಅವರು ಹೇಳಿದ್ದಾರೆ, ಮುಂಚೆ ಹೇಳಿದ್ದಾರೆ. ಮತ್ತು ಗ್ರಸ್ತ ಉದಯ ಅಂದರೆ ಉದಯ ಆಗೋಳೆ ಗ್ರಹಣ ಹಿಡ್ಕೊಂಡೇ ಉದಯ ಆಗುತ್ತೆ. ನಮ್ಮ ಪ್ರದೇಶಕ್ಕೆ 1-2 ನಿಮಿಷ ಕಾಣಿಸ್ಲಿ ಅಥವಾ 5 ನಿಮಿಷಕ್ಕೆ ಗೋಚರ ಆಗಲಿ, ಅಲ್ಲಿ ಗ್ರಹಣ ಗೋಚರ ಅಂತ ನಾವು ಕನ್ಸಿಡರ್ ಮಾಡಬೇಕು ಮತ್ತು ಅದನ್ನು ನಾವು ಆಚರಣೆ ಮಾಡಬೇಕು. ಆಚರಣೆ ಹೇಗೆ ಮಾಡಬೇಕಂತ ಒಂದು ತರ್ಪಣ ಬಿಡೋ ಪದ್ಧತಿ ಇದೆ. ಹೇಗಿದೆ ಅಂದರೆ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ, ಗ್ರಹಣ ಅನ್ನುವಂಥದ್ದು, ಅದು ಗ್ರಹಣ ಹಿಡಿದ ಮೇಲೆ ಸ್ನಾನ ಮಾಡಿ ಗ್ರಹಣ ಬಿಡೋ ಒಳಗೆ ಅಷ್ಟು ಅನುಷ್ಠಾನವನ್ನು ಮಾಡೋದು. ಯಾವುದವರು ಅನುಷ್ಠಾನ ಮಾಡಬೇಕು ಅವ್ರ ಅನುಷ್ಠಾನವನ್ನು ಮಾಡೋದು. ಲಕ್ಷ ಪಡೆದಷ್ಟು ಪುಣ್ಯ ಬರ್ತದೆ ಶಾಸ್ತ್ರದಲ್ಲಿ ಹೇಳ್ತದೆ. ಆ ಗ್ರಹಣ ಕಾಲ ಸಾಧನೆಗೆ, ಸಿದ್ಧಿಗೆ ಮತ್ತು ಅದು ತುಂಬ ಒಳ್ಳೆಯ ಕಾಲ ಅಂತ, ಗ್ರಹಣದ ಪುಣ್ಯಕಾಲ ಅಂತಲೇ ಹೇಳ್ತಾರೆ. ಆದರೆ ಸಾಂದರ್ಭಿಕವಾಗಿ ನಾವು ಗ್ರಹಣ ಕೆಟ್ಟದ್ದು ಅಂತೂ ಹೇಳ್ತೀವಿ, ಅದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಕೆಲವು ಕಾರಣಗಳಿಗೆ ಅದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಇದು ಸಿದ್ಧಿ ಮಾಡೋದಕ್ಕೆ ಮತ್ತು ತರ್ಪಣಾದಿಗಳನ್ನು ಕೊಡೋದಕ್ಕೆ, ದೇವರಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡೋದಕ್ಕೆ, ಮತ್ತು ಇನ್ನು ಕೆಲವೊಂದಷ್ಟು ಅನುಷ್ಠಾನಗಳನ್ನು ಮಾಡೋದಕ್ಕೆ, ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ, ಇದೆಲ್ಲವೂ ಕೂಡ ನಾವು ಈಗ ಪುಣ್ಯಕಾಲ, ಗ್ರಹಣದ ಪುಣ್ಯಕಾಲ ಅಂತ. ಪುಣ್ಯಕಾಲದಲ್ಲಿ ಏನೇನು ಮಾಡಬಹುದು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀನಿ. ಜೊತೆಗೆ ನನಗೆ ಯಾವಾಗಲೂ ಒಂದು ಕುತೂಹಲ ಇರುತ್ತೆ, ಆ ತೀಕ್ಷ್ಣ ಕಿರಣಗಳನ್ನ ತಡೆಯೋದಕ್ಕೆ ನಾವು ಗರಿಕೆಯ ಸಹಾಯ ಪಡೆದುಕೊಳ್ತೀವಿ. ಹಾಗಾದ್ರೆ ಗರಿಕೆಗಿರುವ ಮಹತ್ವ ಏನು, ಯಾಕೆ ಬಳಸ್ತೀವಿ ನಾವು? ಪ್ರತಿ ಮನೆಗಳಲ್ಲೂ ನೀವು ಹೋದಾಗ ಗ್ರಹಣ ಕಾಲದಲ್ಲಿ ಎಲ್ಲ ದಿನಸಿ ಡಬ್ಬಿಗಳಲ್ಲೂ ಹಾಕಿಡ್ತಾರೆ ಅಥವಾ ಬೇರೆ ಬೇರೆ ವಸ್ತುಗಳ ಮೇಲೂ ಹಾಕಿಡ್ತಾರೆ. ದರ್ಬೆಗೆ ಇರುವಂತಹ ವಿಶೇಷತೆ ಏನು, ಅದರ ಮಹತ್ವ ಏನು, ಯಾಕೆ ನಾವು ಹಬ್ಬ ಹರಿದಿನಗಳಲ್ಲಿ ದರ್ಬೆಯನ್ನು ಬಳಸ್ತೀವಿ, ಅದರ ವಿಶೇಷತೆ ಏನು, ಮಹತ್ವ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.